ಮಾಸ್ಟ್ರೆ ಶಭಾಷ್ ಸರ್. ನಿಮ್ ಪಿಸ್ತೂಲ್ಗಿಂತ ಆ ಸುಬ್ಬನ್ ಕೋಲೆ ವಾಸಿ ಸರ್. ಡಾನ್ ಗಂಗುನೇ ಹೊಡೆದ್ ಕೆಡಗ್ಬಿಟ್ಟ ರೀ. ನನ್ ಪಾಡಿನ ಕೋಲ್ ಬಿಸಾದಿದ್ದೆ ರೀ. ಇವ್ರು ಅಡ್ಡ ಬಂದ್ಬಿಟ್ರೆ ನಂದೇನ್ ತಪ್ಪಿಲ್ಲ. ನೀನ್ ಮಾಡಿರೋ ಕೆಲ್ಸಕ್ಕೆ ನೀನ್ ಇನಾಮ್ ಕೊಡಿಸ್ತೀನಿ ಕಣೋ, ಚಿನ್ನದ ಪದಕ ಕೊಡಿಸ್ತೀನಿ ಕಣೋ. ಸರ್. ಗಂಗೂನ್ ಇಟ್ಕೊಂಡಿದ್ ವಿಷಯ ಇವ್ನ್ ಶಿಷ್ಯಂದ್ರ ಗೊತ್ತಾದ್ರೆ ಈ ಸುಬ್ಬನ್ ಗತಿ ತಲೆ ತೆಗೆದು ಬಿಡ್ತಾರಷ್ಟೇ. ನನಗಿರೋದು ಒಂದೇ ತಲೆ ಸರ್. ಇವ್ ಸುದ್ದಿಗೆ ಹೋದವ್ನ ಇದುವರೆಗೂ ಯಾರನ್ನೂ ಉಳಿಸಿಲ್ಲ. ಈಗಾಗ್ಲೇ 10 ಜನ ಸಾಯಿಸಿದಾನೆ. ನೀನೇನು ಯೋಚನೆ ಮಾಡಬೇಡ, ಇವನ್ನ ಆಸ್ಪತ್ರೆಗೆ ಸೇರಿಸಿ ನಿನ್ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೀನಿ. ಓಯ್ ಬರ್ರ ಇಲ್ಲಿ. ಇವ್ರೇನು ಡಾಂಗ್ ಗಂಗು ಕಡೆಯವರ? ಇಲ್ಲಪ್ಪ, ನಮ್ ಡಿಪಾರ್ಟ್ಮೆಂಟ್ ಅವರು ಸುಬ್ಬು ಪ್ರೊಟೆಕ್ಷನ್ ಕೊಡಕ್ ಕರ್ಕೊಂಡ್ ಬಂದಿದ್ದೀನಿ. ಎದೆ ನೋವು ಅಂತ ಆಸ್ಪತ್ರೆಗೆ ಸೇರಿಸಿದೆ. ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಸುಬ್ಬು, ಇವರಿಬ್ರು ಹಗಲು ರಾತ್ರಿ ನಿನ್ ಜೊತೆ ಇದ್ದು ಪ್ರೊಟೆಕ್ಷನ್ ಕೊಡ್ತಾರೆ. ಆದ್ರೆ 1 ತಿಂಗಳು ನೀನ್ ಮನೆ ಬಿಟ್ಟು ಆಚೆ ಹೋಗಾಗಿಲ್ಲ. ನಮ್ ಸುಬ್ಬುಗೇನ್ ದುರ್ಬುದ್ಧಿ ಬಂತು? ಹೋಗಿ ಹೋಗಿ ಆ ಡಾನ್ ಹಿಡ್ಕೊಟ್ಟಿದ್ದಾನಲ್ಲ. ಯೋಚನೆ ಮಾಡ್ಬೇಡಮ್ಮ, ಇವತ್ತೆಲ್ಲ ನಾಳೆ ರಾಷ್ಟ್ರಪತಿಗಳಿಂದ ಅವ್ನಿಗೆ ಮೆಡಲ್ ಬರುತ್ತೆ. ಅದು ನೋಡಿ ನೀನು ಹಿರಿ ಹಿಗ್ಗೋದು ಬೇಡವಾ? ಮೆಡಲ್ ಬರೋದ್ ಹಾಗಿರ್ಲಿ, ನನ್ ತಮ್ಮಂಗ್ ನಿದ್ದೆ ಬಂದಿದ್ಯೋ ಅಲ್ವೋ, ಬಂದ್ರೆ ನೋಡ್ಕೊಂಡ್ ಬರೋಣ. ನಮ್ ಬಾಸ್ ಮಲಗಿರ್ಬೇಕಾದ್ರೆ ನೀವ್ ಯಾರು ಡಿಸ್ಟರ್ಬ್ ಮಾಡೋಕ್ ಕೂಡ್ದು. ಅಲ್ಲಪ್ಪ, ಅವನ ಮುಖ ದರ್ಶನ ಬೆಳಿಗ್ಗೆ ಮಾಡ್ಕೊಳ್ಳಿ. ಅಂದ್ರೆ ನಮ್ಮೇಲೆ ಅನುಮಾನನ? ಇಂಥ ಟೈಮಲ್ಲಿ ಎಲ್ರ ಮೇಲೂ ಅನುಮಾನ ಪಡ್ತೀವಿ. ಅಕಸ್ಮಾತ್ ಆ ಗಂಗು ಕಡೆಯವರು ನಿಮ್ಗೆ 1 ಕೋಟಿ ರೂಪಾಯಿ ಕೊಟ್ಟು ಸುಬ್ಬನ್ ಕೊಲ್ಲಿ ಅಂತ ಸುಪಾರಿ ಕೊಟ್ಟಿದ್ರೆ? ಹೇ ಪರಮ, ಹುಡುಗಲ್ಕ ಇಷ್ಟೆಲ್ಲ ಸಾಹಸ ಮಾಡ್ತಾನೆ ಅಂತ ಗೊತ್ತಿರಲ್ಲಪ್ಪ. ಅವನ್ ಕತೆ ಆಗಿರ್ಲಪ್ಪ. ಪೊಲೀಸರು ಮನೆಗೆ ಬಂದು ಹಿಂಸೆ ಕೊಡ್ತಾ ಇದಾರೆ. ಅವನು ಪೊಲೀಸ್ ಪ್ರೊಟೆಕ್ಷನ್ ಕೊಡ್ಲೇಬೇಕು. ಸಹಾಯ ಮಾಡಿದ್ರೆ ತೊಂದರೆ ಕೊಡ್ಬೇಕು. ಇದೊಳ್ಳೆ ಚಂದ ಐತ್ ಕಣ. ರೌಡಿಗಳು ಯಾವಾಗ ಯಾವ ಟೈಮಲ್ಲಿ ಬರ್ತಾರೆ ಅಂತ ಹೇಳಕ್ ಆಗಲ್ಲ. ಹಾಗಂತೀಯ? ಹೌದಾ, ಬಂದು ನಿನ್ನೆ ಫಿನಿಶ್ ಮಾಡ್ಬಿಡ್ತಾರೆ. ಗುಡ್ ಮಾರ್ನಿಂಗ್ ಸರ್. ಬಂದ್ರೆ ದರ್ಶನ ಕೊಟ್ರೆ ಒಂದ್ ಬಾಣ್ ಅಂದ್ರೆ ಒಂದ್ ಯಮ. ಯಾರ್ ನಂಗ್ ಪಾಸ ಆಗ್ತಾರನೆ? ಕೊಡ್ರೆ ಇಲ್ಲಿ ಟೂತ್ ಪೇಸ್ಟ್ ಚೆಕ್ ಮಾಡ್ಬೇಕು. ಯಾಕೆ ಇಲ್ಲಿ ತನ ಬಂದ್ರೆ? ಮುಂಬೈಲಿ ಯಾರೋ ಟೂತ್ ಪೇಸ್ಟ್ ಗೆ ಸೈನೈಡ್ ಮಿಕ್ಸ್ ಮಾಡಿದ್ರು. ಅದನ್ನ ಬ್ರಷ್ ಮಾಡಿದ ತಕ್ಷಣ ಒಬ್ಬ ಸತ್ತೋದ, ಗೊತ್ತಾ? ಯಾರೀ ಸತ್ತೋದವನು. ಸುಬ್ಬಾ, ಯಾರೀ ನೀವು? ಡಾನ್ ಗಂಗು ಶಿಷ್ಯ ಚೆನ್ನ ಅಂತ. ಅದನ್ನ ನೋಡ್ಕೊಂಡು ಹೋಗ್ ಬಂದ್ರಿ? ಇಲ್ಲ, ನೀನ್ ಕೊಲೆ ಮಾಡ್ಬೇಕು ಅಂತ ಬಂದೆ. ನನ್ನನ್ನ ಕೊಲೆ ಮಾಡ್ತೀರಿ? ಮತ್ ನಮ್ ಗುರುನ ಪೊಲೀಸ್ಗೆ ಹಿಡ್ಕೊಟ್ಟೆ ಅಂತೆ. ನಂದೇನ್ ತಪ್ಪಿಲ್ರಿ. ನಾ ಕೋಲ್ ಬಿಸಿದ್ನೆ, ಅವ್ರ ಅಡ್ಡ ಬಂದ್ರೆ. 3 ದಿವಸದಿಂದ ಹುಡುಕ್ತಿದ್ದೆ, ಇವತ್ತು ನೀನ್ ಸಿಕ್ಬಿದ್ದೆ. ನಾನ್ ನಿನ್ ಸುಮ್ನೆ ಬಿಡಲ್ಲ. ಹಲೋ, ಹೇಳಣ್ಣ. ಚೆನ್ನಾಗಿ ಏನೋ ಮಾಡ್ತಿದ್ಯಾ? ಅಣ್ಣ, ಕುಳ್ಳನ್ನ ಕೊಳ್ಬೇಕು ಅಂತ ಅವ್ರ ಮನೆಗೆ ಬಂದಿದ್ದೀನಿ. ಅಯ್ಯೋ ನಿನ್ನ ಬಿಟ್ಬಿಡದೆ ಅವನ್ನ. ಏನಣ್ಣ ಹಿಂಗೆ ಹೇಳ್ತಿದ್ಯಾ? ನಿನ್ ಹಿಡ್ಕೊಟ್ಟವನೇ ಅವನು. ಗಡ್ಡ, ನಾನ್ ಬಿದ್ದಿದ್ದು ಅವ್ನು ಹೊಡೆದ ಏಟಿಂದಲ್ಲ ಕಣೋ. ನಂಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಏನು, ನಿನ್ಗೆ ಆಟ ಆಡಕ್ಕಾಗಿತ್ತಾ? ಹೂಕಳ್ಳ, ನನ್ನ ಆಟೋ ನಿಂತೋಗ್ಬಿಟ್ಟಿತ್ತು. ಅವನು ಹೊಡೆದ ಏಟಿಂದ ಮತ್ತೆ ಸ್ಟಾರ್ಟ್ ಆಗ್ಬಿಡ್ತು. ಹಂಗಂತ ಡಾಕ್ಟರ್ ಹೇಳಿದ್ರು. ಅಂದ್ರೆ ಈ ಕುಳ್ಳ ಪ್ರಾಣ ಉಳಿಸ್ನಾ? ಅದೇ ಟೈಮ್ಗೆ ಪೊಲೀಸ್ನವರು ತಂದು ನನ್ನ ಹಾಸ್ಪಿಟ್ಲಿಗೆ ಹಾಕಿರು. ನಾನ್ ಬಿದ್ದಿದ್ದು ಗುಂಡಿಗೆ ನೋವಿಂದ, ಬದುಕಿದ್ದು ದೊಣ್ಣೆ ಏಟಿಂದ. ಈಗೇನ್ ಮಾಡುವಂತ್ಯಾ? ಲೋಕಂದ ಅವ್ನ ಕೈಗೆ 10,000 ರೂಪಾಯಿ ಕೊಟ್ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡ್ಬಾರಲ್ಲ. ಆಯ್ತಣ್ಣ, ಆಯ್ತು. ಇವ್ರೇನು ಹಿಂಗ್ ಮಲಗಿದ್ದಾರೆ? ಏಯ್, ಓಡೋದನ್ ಯಾರೋ? ಸರ್, ಕಣ್ಮುಂದೆ ಮಿಸ್ ಆಗ್ಬಿಟ್ನಲ್ಲ ಸರ್. ಹೋಗಿ ಮೊದ್ಲೇ ಬರ್ಸೋರ್ನ. ಎದ್ದಾಳ್ರಿ, ನಾನು ಗಂಟೆಗೆ ಶೂಟ್ ಮಾಡ್ಬಿಡ್ತೀನಿ ಈಗ. ಆಯ್ತೇನ್ರ ನಿದ್ದೆ? ನಿದ್ದೆ ಮಾಡ್ತಿರ್ಲಿಲ್ಲ ಸರ್, ಯಾರ ಮೋಸ ಮಾಡ್ಬಿಟ್ರು. ಹೌದು ಸರ್, ನಮ್ಮಿಬ್ರಿಗೂ ಹಿಂದೆಯಿಂದ ಬಂದು ತಲೆ ಮೇಲೆ ಗುನ್ನ ಹೊಡೆದ್ಬಿಟ್ಟ ಸರ್. ಮೂರ್ಛೆ ಬಿದ್ದೋದ್ವಿ. ನೀವೆಲ್ಲ ಇವ್ರು ಪ್ರೊಟೆಕ್ಷನ್ ಕೊಡ್ತೀರೇನ್ರಯ್ಯ? ತೆಗೆವ ಬಾರವ, ಬೇಗ ಒಂದ್ ಸುದ್ದಿ ಹೇಳ್ಬೇಕು. ಏನಣ್ಣಯ್ಯ? ಗಂಗು ಪ್ರಾಣ ಉಳಿಸಿದ್ ಇವನೇ ಅಂತ ಗೊತ್ತಾಯ್ತು ಕಣಮ್ಮ. ಇನ್ಮೇಲೆ ಇವನ್ ಪ್ರಾಣ ಔಟ್ ಆಫ್ ಡೇಂಜರ್. ಗಂಗು ಸರೆಂಡರ್ ಆದಮ್ಮ. ಇನ್ಮೇಲೆ ಸುಬ್ಬಂಗೆ ಪೊಲೀಸ್ ಪ್ರೊಟೆಕ್ಷನ್ ಬೇಕಾಗಿಲ್ಲ. ಲೇ ಸುಬ್ಬ, ಗಂಗುಗೆ ಹಾರ್ಟ್ ಅಟ್ಯಾಕ್ ಆಯ್ತು, ಕೆಳಕ್ ಬಿದ್ದ. ನೀನ್ ಹೊಡೆದಿರೋ ಹೊಡೆತಕ್ಕೆ ಅವ್ನ ಪ್ರಾಣ ಉಳಿತು ಕಣ. ಏನ್ ಸರ್ ಇದು ವಿಚಿತ್ರ ಕನೆಕ್ಷನ್? ಏನಾದ್ರೂ ಆಗಿರ್ಲಿ ಬಿಡ ಸುಬ್ಬ. ಇನ್ಮೇಲೆ ಡಾನ್ಗಳು ಸಿಕ್ಕಿದ್ರೆ ಹೇಳ್ ಕಳಿಸ್ತೀನಿ. ದೊಣ್ಣೆ ತಗೊಂಡ್ಬಂದು ಹೊಡಿಬೇಕು. ನಿಮಗೆ ಅಲ್ಲ, ಆ ಡಾನ್ಗಳಿಗೆ